टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕಿಂಗ್ ಪಿನ್ ಯಾರು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದ್ದಿತ್ತು. ಈಗ ಇದಕ್ಕೆ ಉತ್ತರ ಸಿಗ್ತಾ ಇದೆ. ಕಿಂಗ್ ಪಿನ್ ಈ ತರುಣ್ ಕೊಂಡಾರು ರಾಜು ಈತನ ಹೆಸರು. ಸೊ ತರುಣ್ ಕೊಂಡಾರು ರಾಜನನ್ನ ಈಗಾಗಲೇ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ತರುಣ್ ಇಂಪೋರ್ಟ್ ಗೋಲ್ಡ್ ರಹಸ್ಯಕ್ಕೆ ಕೈ ಹಾಕಿದ ಡಿಆರ್ಐ ಅಧಿಕಾರಿಗಳು. ದುಬೈನಲ್ಲಿ ಖರೀದಿಸಿದಂತಹ ಒಂದು ಚಿನ್ನನ ತರುಣಿಗೆ ಕೊಡ್ತಾ ಇದ್ರು. ಚಿನ್ನಕ್ಕೆ ಹಣ ಕೊಡ್ತಾ ಇದ್ದಿದ್ದು ಇದೇ ತರುಣ್. ಗೋಲ್ಡ್ ಯಾರ್ಯಾರಿಗೆ ಕೊಡ್ತಿದ್ರು ಅನ್ನೋ ಬಗ್ಗೆನೂ ಕೂಡ ಡಿಆರ್ಐ ತನಿಖೆ ನಡೆಸ್ತಾ ಇದೆ. ಎಲ್ಲಾ ಆಯಾಮದಲ್ಲೂ ಕೂಡ ಮಾಹಿತಿ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕಿಂಗ್ ಪಿನ್ ಆಗಿದ್ದವನು ಇದೇ ತರುಣ್ ಅನ್ನುವಂಥ ಒಂದು ಮಾಹಿತಿಯನ್ನ ಈಗ ಡಿಆರ್ಐ ಅಧಿಕಾರಿಗಳ ಮೂಲಗಳು ಈಗ ಸ್ಪಷ್ಟಪಡಿಸ್ತಾ ಇವೆ. ಡಿಆರ್ಐ ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಚಾರ ಅಂದ್ರೆ ಈ ರಣ್ಯಾ ಮತ್ತು ತರುಣ್ ಇಬ್ರು ಸೇರ್ಕೊಂಡು ಈ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ ನೈನ್ಗೆ ಲಭ್ಯವಾಗ್ತಾ ಇವೆ. ಅದನ್ನು ಆಧರಿಸಿ ನಿಮಗೆ ಹೇಳೋದಾದ್ರೆ, ಈತ ದುಬೈನಿಂದ ಹೇಗೆ ರಣ್ಯಾ ಚಿನ್ನವನ್ನ ತೆಗೆದುಕೊಂಡು ಬರ್ತಾ ಇದ್ಲು, ಅದಕ್ಕೆ ಪ್ರತಿಯಾಗಿ ಹಣವನ್ನ ಇದೇ ತರುಣ್ ಕೊಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ ಈಗ ಹೊರಬರ್ತಾ ಇದೆ. ಈ ಗೋಲ್ಡ್ ಬಿಸ್ಕೆಟ್ ಏನು ಮಾಡ್ತಾ ಇದ್ರು, ಯಾರ್ಯಾರಿಗೆ ಕೊಡ್ತಾ ಇದ್ರು, ಹಾಗಾದ್ರೆ ಈ ಗೋಲ್ಡ್ ಯಾರ್ಯಾರಿಗೆ ಕೊಡ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಣ್ಯಾಗೆ ಕಂಟಕವಾಯ್ತಾ ಈ ಬಂಗಾರದ ಒಂದು ಸ್ಮಗಲ್ ವಿಚಾರ? ಸೊ ಜ್ಯುವೆಲರ್ಸ್ ವ್ಯಾಪಾರಿಗಳ ದ್ವೇಷ, ಸೊ ಡಿಆರ್ಐಗೆ ಮಾಹಿತಿ ಸಿಕ್ಕಿದೆ ಅಂತ. ಸೊ ಗೋಲ್ಡ್ ಬಿಸ್ಕೆಟ್ ವಿಚಾರವಾಗಿ ಅಸಮಾಧಾನದ ಮಾಹಿತಿ ಇದೆ. ಈ ಜಿದ್ದಿಗೆ ಜ್ಯುವೆಲರ್ಸ್ ಮಾಲೀಕರೇ ಮಾಹಿತಿಯನ್ನ ನೀಡಿರಬಹುದು. ಬಹುಶಃ ಡಿಆರ್ಐ ಅಧಿಕಾರಿಗಳಿಗೆ ಟಿಪ್ ಕೊಟ್ಟಿರೋದೇ ಈ ಬಂಗಾರದ ಅಂಗಡಿ ವ್ಯಾಪಾರಿಗಳು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ, ಈ ಮುಂಚೆ ರಣ್ಯಾ ಒಂದಷ್ಟು ಗೋಲ್ಡನ್ನು ಸ್ಮಗಲ್ ಮಾಡ್ಕೊಂಡು ಬಂದು ಇಲ್ಲಿರುವಂಥ ಕೆಲವೊಂದಷ್ಟು ವ್ಯಾಪಾರಿಗಳಿಗೆ ಕೊಡ್ತಾ ಇದ್ಲು ಅನ್ನುವಂಥದ್ದು ಈಗಿರುವಂಥ ಆರೋಪ, ಈಕೆ ಮೇಲಿರುವಂಥ ಆರೋಪ. ಸೊ ಆದರೆ ಇದನ್ನ ನೋಡಿದಂಥ ಇನ್ನೊಂದಷ್ಟು ಜನ ಚಿನ್ನದ ವ್ಯಾಪಾರಿಗಳು ನಮಗೂ ಕೂಡ ಇದೇ ರೀತಿ ತೆಗೆದುಕೊಂಡು ಬಂದು ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ರಂತೆ. ಆದರೆ ರಣ್ಯಾ ಆ ಮಾತಿಗೆ ಒಪ್ಪಿರಲಿಲ್ಲ, ಅವರ ಡೀಲಿಗೆ ಈಕೆ ಒಪ್ಕೊಂಡಿರ್ಲಿಲ್ವಂತೆ. ಸೊ ಹಾಗಾಗಿ ಬಹುಶಃ ಬೇರೆಯವ್ರಿಗಾದ್ರೆ ಈಕೆ ತಂದು ಕೊಡ್ತಾ ಇದ್ದಾಳೆ, ಬೇರೆ ಚಿನ್ನದ ವ್ಯಾಪಾರಿಗಳು ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಕೇಳಿದ್ರೆ ಈಕೆ ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ಲ ಅಂತ ಹೇಳಿ ಸಿಟ್ಟಿಗೆದ್ದು ಈ ಚಿನ್ನದ ವ್ಯಾಪಾರಿಗಳು ಕೆಲವೊಂದಷ್ಟು ಜನ ಡಿಆರ್ಐ ಅಧಿಕಾರಿಗಳಿಗೆ ಟಿಪ್ ಕೊಟ್ಟರು. ಈ ಥರ ಒಂದು ಹುಡುಗಿ, ಈಕೆ ಹೀರೋಯಿನ್, ಈಕೆ ಡೀಟೇಲ್ಸನ್ನೆಲ್ಲ ಶೇರ್ ಮಾಡಿ ಈ ರೀತಿಯಾಗಿ ಈಕೆ ಗೋಲ್ಡನ್ನು ಸ್ಮಗಲ್ ಮಾಡ್ತಾ ಇದ್ದಾಳೆ, ನೋಡಿ ಒಂಚೂರು ಕಣ್ಣಿಡಿ ಅನ್ನುವಂಥದ್ರ ಬಗ್ಗೆ ಟಿಪ್ ಕೊಟ್ಟರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥ ಮಾಹಿತಿ. ಸೊ ಹಾಗಾಗಿ ಬಹುಶಃ ಆ ರೀತಿ ಏನಾದರೂ ಆಗದೆ ಇದ್ದಿದ್ದರೆ, ಒಂದು ವೇಳೆ ಈ ಚಿನ್ನದ ವ್ಯಾಪಾರಿಗಳು ಕೇಳಿದಾಗಲೂ ಕೂಡ ರಣ್ಯಾ ಅದೇ ರೀತಿ ಗೋಲ್ಡ್ ಸ್ಮಗಲ್ ಮಾಡಿ ತಂದು ಏನಾದರೂ ಕೊಟ್ಟಿದ್ದಿದ್ದರೆ ಬಹುಶಃ ಇದು ಹೊರಗಡೆ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಆದರೆ ಈಗ ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿ ಆ್ಯಂಡ್ ಈಕೆ ಮೇಲಿರುವಂಥ ಒಂದು ಆರೋಪ ಅಂತ ಹೇಳಿದ್ರೆ, ಹೀಗೆ ಬೇರೆ ಯಾರಿಗೋ ಒಬ್ಬರಿಗೆ ಕೊಡೋದಕ್ಕೆ ಈಕೆ ನಿರಾಕರಿಸಿದಾಳೆ. ಸೊ ಹಾಗಾಗಿ ಅವರೇ ಬಹುಶಃ ಈಕೆಯನ್ನು ಹಿಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಂದರೆ ಈಕೆ ಸಿಕ್ಕಾಕೊಳ್ಳೋದ್ರಲ್ಲಿ ಅವರ ಪಾತ್ರ ಮೇಯ್ನ್ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಸುದ್ದಿ ಈಗ ಹರಿದಾಡ್ತಾ ಇದೆ.